ಕಿವಿಗೆ ಶಬ್ದ ಆಹಾರ, ಚರ್ಮಕ್ಕೆ ಸ್ಪರ್ಶ ಆಹಾರ, ನಾಲಿಗೆಗೆ ರುಚಿ ಆಹಾರ, ಮೂಗಿಗೆ ಗಂಧ ಆಹಾರ, ಎಲ್ಲವೂ ಆಹಾರಗಳೇ. ಈಗ ಬರೇ ನಾಲಿಗೆದ ಅಷ್ಟ ಕಡಿಮೆ ಮಾಡೋದಂತಲ್ಲ, ಕಣ್ಣೈತಿ, ಕಣ್ಣಿಗೆ ರೂಪ ಆಹಾರ. ಇದಕ್ಕೂ ಬಹಳ ನೋಡೋದಿರಬಾರ್ದು. ಈಗ ನಿನ್ನೆ ಹೇಳ್ತಾ ಇದ್ನಲ್ಲ, ಈ ಮೊಬೈಲ್ ಬಹಳ ಅತಿ ಅಡಿಕ್ಟ್ ಆಗಿರ್ತೀವಿ ನಾವು. ಇದು ಕಣ್ಣಿಗೆ ಅತಿ ಆಹಾರ. ಇದು ಎಷ್ಟಿರ್ಬೇಕು ಅಷ್ಟ. ನೀವು ಮೊದಲೆಲ್ಲ ಈಗ ತಾಯಂದಿರು ಹಿಂದಕ್ಕಿನ ಕಾಲಕ್ಕೆ ಉಪವಾಸ ಮಾಡ್ತಿದ್ರಿ ನೋಡು. ಏನು ಮಾಡ್ತಿದ್ರಿ? ಸೋಮವಾರ ಒಂದು ದೇವ್ರ ಮೇಲೆ ಉಪವಾಸ, ಮಂಗಳವಾರ ಒಂದು ದೇವ್ರಿಗೆ ಉಪವಾಸ, ಬುಧವಾರ ಒಂದು ದೇವ್ರಿಗೆ ಉಪವಾಸ. ಇವಾಗೆಲ್ಲ ಹೈಟೆಕ್ ಯುಗ ಇದು. ಈಗ ದೇವ್ರ ಮೇಲೆ ಉಪವಾಸ ಇಲ್ಲ, ಈಗ ಡಿಜಿಟಲ್ ಉಪವಾಸ ಅಂತ ಬಂದೈತಿ. ಡಿಜಿಟಲ್ ಉಪವಾಸ ಅಂದ್ರೆ ಉಣ್ಣದು ಬಿಡೋದಲ್ಲ. ಇವತ್ತು ಈ ದೇವ್ರ ನಮ್ಮ ಮನೆ ದೇವ್ರ ಮೇಲೆ ಹೆಸರು ಹೇಳಿ ನಾ ಮೊಬೈಲ್ ಯೂಸ್ ಮಾಡೋದಿಲ್ಲ ಅನ್ನೋದೇ ಇವತ್ತು ಉಪವಾಸ. ಇವತ್ತಿನ ಕಾಲದ ಉಪವಾಸ ಇದು. ನಮ್ಮ ಮನೆ ದೇವ್ರ ಹೆಸರು ಹೇಳಿ ಇವತ್ತು ನಾ ಮೊಬೈಲ್ ಉಪಯೋಗ ಮಾಡೋದಿಲ್ಲ, ಇವತ್ತು ಒಟ್ಟ ಟಿವಿ ನೋಡೋದಿಲ್ಲ. ಇದು ಉಪವಾಸವೇ. ಇದು ಡಿಜಿಟಲ್ ಉಪವಾಸ, ಡಿಜಿಟಲ್ ಫಾಸ್ಟಿಂಗ್ ಅಂತಾರೆ. ಇದು ಒಬ್ಬ ಹೆಣ್ಮಗಳಿಗೆ ಹೆರಿಗಾದ ಕೂಡಲೇ ಪಾಪಕ್ಕೆ ಹೆಣ್ಮಗಳು ಅಕ್ಕಡಿ ಇಕ್ಕಡಿ ಹುಡುಕಾಡಕತ್ತಿ. ಅವು ನರ್ಸ್ ಇದ್ಲಲ್ಲ, ಎಷ್ಟು ಹುಡುಕಾಡಕತ್ತಿ, ಅಲ್ಲಿ ಕೂಸು ಹುಡುಕಾಡಕತ್ತಿ ಅಂತ ತಗೋ ಅಂದ್ಲು. ಕೂಸಲ್ಲಿ ಅವು ನನ್ನ ಮೊಬೈಲಲ್ಲಿ ಇಟ್ಟೇನು ಹುಡುಕಾಡಕತ್ತೀನಿ. ಇದು ಡಿಜಿಟಲ್ ಉಪವಾಸ ಅಂತಾರೆ ಇದಕ್ಕೆ. ಅಂದ್ರೆ ಒಂದು ದಿವಸ ನಾವು ಡಿಜಿಟಲ್ ಉಪಯೋಗ ಮಾಡೋದಿಲ್ಲಪ್ಪ ಅಂದ್ರೆ ಇದು ಡಿಜಿಟಲ್ ಉಪವಾಸ. ಅದಕ್ಕೆ ಮನುಷ್ಯ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಏನು ಬಳಸ್ತೀವಿ ಅದು ಮಿತವಾಗಿರ್ಬೇಕು. ನೀವು ಬರೇ ಇದನ್ನ ಅನ್ನ ಅಂತಲ್ಲ, ಮೊಬೈಲ್ ಅಂತಲ್ಲ, ಏನೇನು ಬಳಸ್ತೀವಿ ಅದನ್ನು ಮಿತವಾಗಿ ಬಳಸಬೇಕು. ಈಗ ನಾವು ಕರೆಂಟ್ ಬಳಸ್ತೀವಿ. ಈಗ ನೀವು ನೋಡಿ, ಕರ್ನಾಟಕದಲ್ಲಿ ಅಷ್ಟು ರೈತರ ಹಾಹಾಕಾರ ಐತಿ. ನಮಗೆ 5 ತಾಸು ಕರೆಂಟ್ ಬಿಲ್ ಅಂತ ಒಬ್ಬರು, 7 ತಾಸು ಕರೆಂಟ್ ಇಲ್ಲ ಅಂತ ರೈತರು. ಈಗ ನಾವು ಮನ್ಯಾಗ POP ಮಾಡ್ತೀವಿ. POP ಮಾಡಿ ಎಷ್ಟು 20-30 ಲೈಟ್ ಹಚ್ಚಿರ್ತೀವಿ, ಬೇಕೋ ಬೇಡ ಗೊತ್ತಿಲ್ಲ. ನಾವು ಮನೆಗೆ ಒಬ್ಬೊಬ್ಬರು ಒಂದೊಂದು ಸಣ್ಣ ಸಂಕಲ್ಪ, ಬಹಳ ಸಂಕಲ್ಪ ಅಲ್ಲ ನಾ ಹೇಳೋದು. ನಾವು ಮನ್ಯಾಗ 20 ಟ್ಯೂಬ್ಲೈಟ್ ಹಚ್ತಿದ್ರು, ಒಂದು ಟ್ಯೂಬ್ಲೈಟ್ ಅವಶ್ಯಕತೆ ಇಲ್ಲಂತ ಕಡಿಮೆ ಮಾಡಿದ್ರೆ, ನಂದೊಂದು ಟ್ಯೂಬ್ಲೈಟ್ನ 12 ತಾಸು ಉಪಯೋಗ ಮಾಡಲಿಲ್ಲ ಅಂದ್ರೆ 1 ಯೂನಿಟ್ ಕರೆಂಟ್ ನಾನು ಉಳಿಸಿದ್ರೆ 1 ಯೂನಿಟ್ ಕರೆಂಟಿನ ಮೇಲೆ ಒಬ್ಬ ಬಡ ರೈತ 1 ತಾಸು ತನ್ನ ಪಂಪ್ ಸೆಟ್ ಶುರು ಮಾಡ್ಕೊಂತಾನಲ್ಲ, ಇದು ಉಪವಾಸವೇ, ಇದು ಮಿತಾಹಾರವೇ. ಇದು ಈಗ ನನಗೆ 50 ಸೀರೆ ನನ್ನ ಮನ್ಯಾಗ ಅದಾವ, 50 ಜೊತೆ ನನ್ನ ಬಟ್ಟೆ ಅದಾವ ಅಂದ್ರೆ ಏನ್ ದೇವ್ರು ನನಗೆ 50 ಸೀರೆ 50 ಜೊತೆ ಬಟ್ಟೆ ಅಂತ ನಾವು ಒಮ್ಮೆ ಉಟ್ಕೊಳ್ಳೋದಲ್ಲ. ನನ್ನ 1 ಜೊತೆ ಬಟ್ಟೆ ಬಿಡುವುದರಿಂದ, ತ್ಯಾಗ ಮಾಡುವುದರಿಂದ, ಎಲ್ಲೋ ಬೆಳಗ್ಗೆ ಎದ್ದು ಬಟ್ಟೆ ಇಲ್ಲದ ತಾಯಿ ಇನ್ನೊಬ್ಬರ ಮನೆ ಭಿಕ್ಷಕ್ಕೆ ಹೋಗ್ತಾಳಲ್ಲ, ಆಕೆಯ ಮಾನ ಮುಚ್ಚುತ್ತಿತ್ತು ಅಂದ್ರೆ 1 ಜೊತೆ ನನ್ನ ಬಟ್ಟೆ ತ್ಯಾಗ ಮಾಡಿದ್ರೆ ಇದು ಮಿತಾಹಾರವೇ. ಇದು ಸಹಿತ ಮಿತಾಹಾರ. ಈಗ ನೀರೈತಿ, ನೀವು ನೋಡ್ರಿ, ಮಂದಿ ಮನಿ ಮುಂದೆ ಹಂಗ ಸುಮ್ಮನೆ ಚಾಲು ಮಾಡಿಬಿಟ್ಟಿರ್ತಾರ ಅದನ್ನ ನೀರು. ಎಷ್ಟು ಇವತ್ತು ಕಾವೇರಿ, ಕೃಷ್ಣೆ ನೀರಿಗಾಗಿ ಎಷ್ಟು ಹೊಡೆದಾಡ್ತೀವಿ ನಾವೆಲ್ಲ. ನೀರು ಸಹಿತ ಮಿತವಾಗಿ ಬಳಸಬೇಕು ಮನುಷ್ಯ. ನೀರು ಅದ್ರ ಹೆಸರ ಎಷ್ಟು ಚಂದ ಐತಿ. ನೀ ಇರ್ಬೇಕಾದ್ರೆ ನೀರು ಬೇಕು, ನೀ ಇರದೇ ಇದ್ರೆ ನೀರೇ ಇರೋದಿಲ್ಲ ಅಂತ, ನೀರು ಇರದೇ ಇದ್ರೆ ನೀ ಇರೋದಿಲ್ಲ ಅಂತ. ನೀರು ಮಿತವಾಗಿ ಬಳಸಬೇಕು, ಅದು ಮಿತಾಹಾರದ ಲಕ್ಷಣವೇ ಮನುಷ್ಯನ. ಈಗ ನನ್ನ ತಟ್ಟೆಯೊಳಗೆ ಅನ್ನ ಹಾಕಿಸ್ಕೊಂತೀನಿ ನಾನು. ಎಷ್ಟು ಜನ ನಾವು ನಮ್ಮ ಅನುಭವಕ್ಕೆ ಬಂದಿಲ್ಲ ಹೇಳಿ. ಈಗ ನಾವು ಎಷ್ಟು ಅನ್ನ ನೀಡಿಸ್ಕೊಂಡು ಎಷ್ಟು ಅನ್ನ ತಟ್ಟೆಯೊಳಗೆ ಕೆಡಿಸಿವಿ ನಾವು ಹೇಳಿ. ನಮಗೆಲ್ಲ ಇದು ಗೊತ್ತಿರಬೇಕು. ಏನಂದ್ರೆ ನಾನು ನೀಡಿಸಿಕೊಂಡ ಅನ್ನ ನಾನು ತಟ್ಟೆಯೊಳಗೆ ಕೆಡಿಸಿದ್ನಂದ್ರೆ 2 ಕೆಲಸಗಳು ನನ್ನಿಂದ ನಡೆಯಕತ್ತಾವ. ಒಂದನೇದ್ದು, ಎಲ್ಲೋ ಹೊಟ್ಟೆಗೆ ಅನ್ನವಿಲ್ಲದೆ ಹೊಲದಲ್ಲಿ ದುಡಿದ ರೈತ ತಾನು ನನ್ನ ತಟ್ಟೆಯೊಳಗೆ ಅನ್ನ ಬರ್ಬೇಕಾಗಿದ್ರ ಅವ ಉಪವಾಸಿದ್ದು ದುಡಿದು ನನ್ನ ತಟ್ಟೆಯೊಳಗೆ ಹಾಕ್ಯಾನಲ್ಲ, ನಾನು ಅನ್ನ ಕೆಡಿಸಿದ್ರೆ ಐ ಆಮ್ ಡಿಸ್ರೆಸ್ಪೆಕ್ಟಿಂಗ್, ಅವನ ಕಾಯಕವನ್ನೇ ನಾನು ಅಗೌರವ ತೋರಿಸ್ದಂಗೆ. ಒಂದನೇದ್ದು. ಎರಡನೇದ್ದು, ನಾನು ಉಣ್ಣುವ ಅನ್ನ ಕೆಡಿಸದೆ ಇದ್ರ ಎಂದೋ ಬಿಸಿ ಊಟಕ್ಕೆ ಒಮ್ಮೆ ಊಟ ಸಿಗುವಂಥ ಮಕ್ಕಳಿಗೆ, ಮಧ್ಯಾಹ್ನದ ಊಟ ಸಿಗುವಂಥ ಮಕ್ಕಳಿಗೆ ಬೆಳಿಗ್ಗೂ ಒಪ್ಪತ್ತು ಊಟ ಸಿಗುತ್ತೈತಲ್ಲ ಅಂತ ನನ್ನ ತಲೆಯಾಗ ಲಕ್ಷ್ಯ ಬಂದ್ರೆ ನಾನು ಮಿತ ಆಹಾರಿನೇ. ಇದು ಕಲಿಯುವುದು ನಾನು ಅಷ್ಟೆ. ಮಿತಾಹಾರಿ ಅಂದ್ರೆ ನಾ ಬರೀ ಅನ್ನ ಕಡಿಮೆ ಉಣ್ಣೋದಂತಲ್ಲ, ನೀರು ಅಲ್ಲ, ಕರೆಂಟು, ಬಟ್ಟೆ, ಬರಿ ಎಲ್ಲವನ್ನೂ ಸಹಿತ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಎಷ್ಟು ಬೇಕೋ ಅಷ್ಟೇ ಬಳಸಬೇಕಷ್ಟ. ಮನಿ ಅಂದ್ರೆ ಸಾಮಾನ್ಯ ಇಡೋ ಗೋಡಾವನ್ ಅಲ್ಲದು,
ಎಷ್ಟು ಬೇಕೋ ಅಷ್ಟು ಬಳಸುವುದು ಮನುಷ್ಯ. ಇದು ಮಿತವಾಗಿ ಬಳಸುವುದಿದು. ಯಾಕಂದ್ರ ನಾವೇನು ಬಳಸ್ತೀವಲ್ಲ, ಈ ಕಣ್ಣು, ಕಿವಿ, ಮೂಗ, ನಾಲಿಗೆ, ಇದು ಎಂದಾದ್ರೂ ನಾವು ಬಳಸಿರುವಂಥ ವಸ್ತುಗಳೇನದಾವಲ್ಲ, ಇದು ಉಂಡು ತಿಂದು ಸಾಕಂತ ಅನಿಸಿಲ್ಲ ಅದಕ್ಕೆ ಹಿತವಾಗಿ ಬಳಸಬೇಕು, ಮಿತವಾಗಿ ಬಳಸಬೇಕು. ಋತಬುಕ್, ಋತ ಅಂತಂದ್ರ ಅಮೃತ ಅಂತ ಅರ್ಥ. ಋತ ಅಂದ್ರೆ ಅಮೃತ. ಅಮೃತ ಅನ್ನ ಅಮೃತ ಯಾವಾಗ ಆಗತ್ತಂದ್ರ, ನೀವು ಉಣ್ಣುವ ಅನ್ನ ನೀನು ದುಡ್ದಿದ್ದಿರ್ಬೇಕು, ನಿನ್ನ ಬೆವರಿನ ಹನಿಯಿಂದ ದುಡ್ದಿದ್ದಿರ್ಬೇಕು, ಅಂದಾಗ ಅನ್ನ ಅಮೃತ ಆಗ್ತೈತದ ಅಷ್ಟು. ಒಬ್ಬ ಕವಿ ಎಷ್ಟು ಚಂದ ಹೇಳ್ತಾನ, ಅನ್ನವ ನುಣ್ಣುವಾಗ ಕೇಳ್, ಅನ್ನವ ನುಣ್ಣುವಾಗ ಕೇಳ್, ಅದ ಬೇಯಿಸಿದ ನೀರ್, ನಿನ್ನ ಶ್ರಮದ ಬೆಮರೋ ಪರರ ಕಣ್ಣೀರು. ಒಂದು ಸ್ವಲ್ಪ ಅನ್ನ ಉಣ್ಣುವಾಗ ಕೇಳಪ್ಪ ಮನುಷ್ಯನೇ, ನೀ ಅನ್ನ ಉಣ್ತೀಯಲ್ಲ, ಆ ತುತ್ತ ಸ್ವಲ್ಪ ಕೈಯಾಗ ತಗೋ, ಕೈಯಾಗ ತಗೊಂಡು ಆ ತುತ್ತು ಒಳಗಿಟ್ಕೋಬೇಡ, ಬಾಯಿ ಮುಂದೆ ತಂದು ಒಂದು ಕ್ಷಣ ವಿಚಾರ ಮಾಡು. ನೀ ಉಣ್ಣುವ ಅನ್ನ ನಿನ್ನ ಬೆವರಿನ ಹನಿಯೊಳಗೆ ಕುದ್ದೈತೋ ಇನ್ನೊಬ್ಬರ ಕಣ್ಣೀರೊಳಗೆ ಕುದ್ದೈತೋ ಅಂತ ನೋಡಿ ಊಟ ಮಾಡು, ಅವಾಗ ಅದು ಅಮೃತ ಆಗ್ತೈತೆ ನೀವು ಉಣ್ಣುವ ಅನ್ನ. ಇದು ಋತಬುಕ್ ಅಂತಾರೆ. ಇದು ಅದಕ್ಕೆ ಹಿತವಾಗಿ ಉಣಬೇಕು, ಮಿತವಾಗಿರ್ಬೇಕು, ಋತಬುಕ್ ಇರ್ಬೇಕು. ಆಮೇಲೆ ಈ ದೇಹ ಆರೋಗ್ಯ ಇರ್ಬೇಕಾದ್ರೆ ಒಂದು ಸ್ವಲ್ಪ ವ್ಯಾಯಾಮ, ಎಕ್ಸಸೈಸ್ ಮಾಡ್ತಿರ್ಬೇಕು. ಹಳ್ಳಿ ರೈತರು ಅವರಂತಲ್ಲ, ಅವರಂತ ದುಡಿತಾರೆ. ಯಾರು ನಾವು ವೈಟ್ ಕಾಲರ್ ಜಾಬ್ಸ್ ಅಂತೀವಿ, ಬರೀ ಆಫೀಸು ಮನಿ ಇಷ್ಟ ಇರ್ತೀವಲ್ಲ, ಸ್ವಲ್ಪ ಎಕ್ಸಸೈಸ್ ಮಾಡ್ಬೇಕು ನಾವು. ಎದಕ್ಕೆ ಎಕ್ಸಸೈಸ್ ಮಾಡ್ಬೇಕ್ರಿ ಅಂದ್ರೆ, ಎಕ್ಸ್ಟ್ರಾ ಸೈಜ್ ಐತೆಲ್ಲ ಕಡಿಮೆ ಆಗಬೇಕಾದ್ರೆ ಎಕ್ಸಸೈಸ್ ಅದಕ್ಕೆ ಸ್ವಲ್ಪ. ಇರ್ವಿಗೆ ಕೇಳಿದ್ರಂತೆ ಯಾರೋ ಒಬ್ಬರು, ಇರ್ವಿಗೆ, ಅಲ್ಲೋ ನೀ ಎಷ್ಟು ಶುಗರ್ ತಿಂತಿ, ಸಕ್ರೆ ತಿಂತಿ, ನಮ್ಮ ಮನ್ಯಾಗ ಒಂದು ಸ್ವಲ್ಪ ಸಕ್ರೆ ತಿಂದ್ರೆ ಕಣ್ಣ ಬಿಡ್ತಾರೆ ನಮಗೆ, ಇಷ್ಟು ಸಕ್ರೆ ತಿಂದ್ರು ಶುಗರ್ ಬರೋದಿಲ್ಲ ನಿನಗೆ? ನಮಗೆ ಬರೋದಿಲ್ಲ ಅಂತದ್ದು. ಅಲ್ಲ, ಇಷ್ಟು ಸಕ್ರೆ ತಿಂದ್ರು ಶುಗರ್ ಯಾಕೆ ಬರೋದು? ನಾವು ಕಾಯಂ ವಾಕಿಂಗ್ ಮಾಡ್ಕೊಂತ ಇರ್ತೀವಿ, ಅದಕ್ಕೆ ಬರೋದಿಲ್ಲ ನಮಗಂತ. ಅದಕ್ಕೆ ಮನುಷ್ಯಾಗ ಒಂದಿಷ್ಟು ವ್ಯಾಯಾಮ, ಹಿತಬುಕ್, ಮಿತಬುಕ್, ಋತಬುಕ್, ಒಂದಿಷ್ಟು ವ್ಯಾಯಾಮ ಇದ್ರ ದೇಹದ ಆರೋಗ್ಯ ಚಲೋ ಇರ್ತೈತಿ. ಇನ್ನು ಎರಡನೇದ್ದು ಮನಸ್ಸು. ಮನಸ್ಸಿನ ಆರೋಗ್ಯ ಚಲೋ ಇರಬೇಕಂದ್ರೆ ಏನು ಮಾಡಬೇಕು? ಮನಸ್ಸು ಮನವೆಂಬುದಿದೇನು ಮಹಾದೇವನ ಇರುವ ನೋಡ, ಸಂಕಲ್ಪ ವಿಕಲ್ಪವ ಮಾಡಿ ಮನವಾಯಿತು. ಈ ಮನಸ್ಸು ಅಂದ್ರೆ ಇದು ಸಹಿತ ಒಂದು ದೇವನ ಇದು ದೇವನ ಸ್ವರೂಪ ಈ ಮನಸ್ಸು. ನೀವು ನೋಡ್ರಿ, ಎಲ್ಲರ ಮನುಷ್ಯ ಅಂದ್ರೆ ಒಂದು ಡಿಸ್ ಈಸ್ ಆಗ್ಯಾನವ. ಡಿಸ್ ಈಸ್ ಅಂದ್ರೆ ನೆಮ್ಮದಿ ಇಲ್ಲದವನು ಅಂತ. ನೀವೆಲ್ಲರೂ ಹೋಗಿ ಕೇಳ್ರಿ, ಮಠಕ್ಕೆ ಬಂದು ಕೇಳದವ್ರ ಪ್ರಶ್ನೆ ಅಂದ್ರೆ, ಯಪ್ಪ ಒಟ್ಟ ಕುಂದ್ರಂಗಾಗಲ್ಲ, ನಿಂತ್ರಂಗಾಗಲ್ಲ. ಅಲ್ಲಿ ಏನು ಮ್ಯಾಲ್ ಜಿಗಿಬೇಕಂತ ಮಾಡ್ಯಾರ? ಏನು ಮಾಡ್ಯಾರ? ಇಲ್ಲ ಕುಂದಿರ್ಬೇಕು, ಇಲ್ಲ ನಿಂದಿರ್ಬೇಕು ಮನುಷ್ಯ, ಇವ ಎರಡು ಮಾಡ್ಬೇಕಲ್ಲ. ಈಗ ಸ್ವಾಮಿಗಳಿಗೆ ಇದು ಗೊತ್ತಿರ್ತೈತಿ, ಇದು ಓಲ್ಡ್ ಡಿಸೇಜ್, ಕಾಮನ್ ಡಿಸೇಜ್ ಅಂತ ತಿಳ್ಕೊಂಡು. ನೀವು ನ್ಯೂರೋಲಾಜಿಸ್ಟ್ ಹತ್ರ ಹೋರಿ, ಅವ್ರಿಗೆ ಡಾಕ್ಟ್ರಿಗೆ, ನಾವು ಡಾಕ್ಟರ್ಸ್ ಆಗೋರು ನಮ್ಗೆ ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ ಅಂತ ಹೇಳ್ರಿ. ಅದು ಇದು MBBS ಬಂದಿಲ್ಲ, ನನ್ನ PGಗೂ ಬಂದಿಲ್ಲ, ಎಲ್ಲ ಪುಸ್ತಕ ತೆಗೆದು ಚಕ್ರ ಬಂದರೆ ಬೀಳ್ತಾನ ನಾವು ಆತ. ಏನು ಎಲ್ಲ ಸ್ಕ್ಯಾನ್ ಮಾಡೋ, ಇದು ಯಾವ ರೋಗ? ಇದು ಕುಂದ್ರಂಗಾಗಲ್ಲ, ನಿಂದ್ರಂಗಾಗಲ್ಲ. ಅಮಾಸಿ ಹುಣ್ಣಿಮೆ ಬಂದ್ರು ಎದಿ ಮೇಲೆ ಕುತ್ತಿಗೆ ಹೆಚ್ಚದಂಗೆ ಆಗ್ತೈತಿ. ಮತ್ತು ನೀವು ಯಾರಿಗಾರ ಹೆಚ್ಚಿಗಿರ್ಬೇಕು, ಅದು ಈಗ ಆದಂಗೆ ಅನ್ನಿಸ್ತೈತೆ ಅಷ್ಟು. ಇದು ಯಾವ ರೋಗಲ್ಲ? ಇದಕ್ಕೆ ಏನಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ. ಇದಕ್ಕೆ ಸುಮ್ಮನೆ ಮನೋರೋಗ ಅಷ್ಟೇ.